ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಆಮ್ ಹೆಲ್ತಿ ಶೆಫ್. ನಾನು ಗಗನ. ಇವತ್ತು ನಾನು ಒಂದು ಹೊಸ ರೆಸಿಪಿ ಜೊತೆ ಬಂದಿದ್ದೀನಿ. ಇವತ್ತಿನ ರೆಸಿಪಿ ಹೆಸರು ಬೇಳೆ ವಡೆ ಅಂತ. ಇದನ್ನ ಮಾಡೋ ವಿಧಾನ ಏನು ಅಂತ ತೋರಿಸ್ಕೊಡ್ತೀನಿ. ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೇದು ವಡೆ, ಮತ್ತೆ ತಂಪು ಕೂಡ. ಮಕ್ಕಳಿಗೆ ಸ್ಕೂಲಿಂದ ಬಂದ್ಮೇಲೆ ಸ್ನ್ಯಾಕ್ಸ್ ತರ ಕೂಡ ಸರ್ವ್ ಮಾಡ್ಬೋದು. ಮತ್ತೆ ಕೆಲವ್ರಿಗೆ ಆಯಿಲಿ ಫುಡ್ ಇಷ್ಟ ಆಗಲ್ಲ, ನನಗೆ ವಡೆ ಬೇಡ ಅಂತ ಹೇಳೋರು ಇದನ್ನ ಕಟ್ಲೆಟ್ ತರ ಕೂಡ ಮಾಡಿ ತಿನ್ಕೋಬಹುದು. ಎರಡನ್ನೂ ತೋರಿಸ್ಕೊಡ್ತೀನಿ, ಬನ್ನಿ. ಸೊ ನಾನು ಇಲ್ಲಿ 1 ಕಪ್ ಹೆಸರು ಬೇಳೆನ ತಗೊಂಡಿದ್ದೀನಿ. ಇದನ್ನ ಒಂದು 1 ಅವರ್, 3/4 ಗಂಟೆ 1 ಅವರ್ ತನಕ ನೆನೆಸ್ಕೋಬೇಕು ನೀರು ಹಾಕಿ. ಸೊ ನಾನಿಲ್ಲಿ ಆಲ್ರೆಡಿ 1 ಕಪ್ ಸೇಮ್ ಕ್ವಾಂಟಿಟಿಯಷ್ಟು ಹೆಸರು ಬೇಳೆನ ನೆನೆಸಿ ಇಟ್ಕೊಂಡಿದ್ದೀನಿ. ಇದು ನೆಂದ ಮೇಲೆ ಈ ತರ ಕಾಣುತ್ತೆ. ನೀವು ಈ ತರ ಪ್ರೆಸ್ ಮಾಡಬೇಕಾದ್ರೆ ಅದೇನಾದ್ರೂ ಹಿಂಗೆ ನೀಟಾಗಿ ಕಟ್ ಆದ್ರೆ ಸೊ ಬೇಳೆ ಇವಾಗ ಕುಕ್ ಮಾಡಕ್ಕೆ ರೆಡಿ ಇದೆ ಅಂತ ಅರ್ಥ. ಸೊ ಈ 1 ಕಪ್ ಹೆಸರುಬೇಳೆ ಮೆಷರ್ಮೆಂಟ್ಗೆ ನಾನು ಇಲ್ಲಿ 1 ಆನಿಯನ್ನ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಹೆಚ್ಚಿ ಇಟ್ಕೊಂಡಿದ್ದೀನಿ. ಮತ್ತು 2 ಕಡ್ಡಿಗೆ 3 ಕಡ್ಡಿ ಆಗುವಷ್ಟು ಕರ್ಬೇವಿನ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಶುಂಠಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು 3 ಹಸಿಮೆಣಸಿನ್ಕಾಯಿನ ನಾನು ಇವಾಗ ತಗೊಂಡಿದ್ದೀನಿ. ಸೊ ನಾನು ಇವಾಗ ಈ ನೆಂದು ರೆಡಿಯಾಗಿರುವಂಥ ಹೆಸರು ಬೇಳೆನ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಇದ್ರ ಜೊತೆಗೆ ಈ ತೆಗೆದಿಟ್ಕೊಂಡಿರುವಂತಹ ಶುಂಠಿ, ಬೆಳ್ಳುಳ್ಳಿ ಮತ್ತು ನಾನು 1 ಕಪ್ಗೆ 3 ಹಸಿರು ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ನೀವು ಖಾರನ ಹೆಚ್ಚಿಗೆ ಇಷ್ಟಪಡ್ತೀರಾ ಅಂತಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಸಿರು ಮೆಣಸಿನ್ಕಾಯಿನ ಹಾಕ್ಕೋಬೋದು, ಅಥವಾ ಕಡಿಮೆ ಇಷ್ಟಪಡ್ತೀರಾ ಅಂತ ಅಂದರೂ ಕೂಡ ಸ್ವಲ್ಪ ಕಡಿಮೆ ಹಸಿರು ಮೆಣಸಿನ್ಕಾಯಿನ ಹಾಕ್ಕೋಬೋದು. ಸೊ ಈಗ ಇದು ರೆಡಿ ಆಗಿದೆ. ಈ ಥರ ಸ್ವಲ್ಪ ನುಣ್ಣಗೆ, ಸ್ವಲ್ಪ ದಪ್ಪ ಥರ ರುಬ್ಬಿ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಗೈಸ್, ಈಗ ಇದು ರುಬ್ಬಿ ನೀಟಾಗಿ ರೆಡಿ ಆಗಿದೆ. ಈಗ ಇದಕ್ಕೆ ನಾವು ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಹೆಚ್ಚಿ ಇಟ್ಟಿರೋಂತಹ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪು, ನೀಟಾಗಿ ಹೆಚ್ಚಿ ಇಟ್ಟಿರೋಂತಹ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ಳೋಣ. ಮತ್ತು ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆ, ಹಾಗೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಕೂಡ ಹಾಕೋತಾ ಇದ್ದೀನಿ ನಾನಿಲ್ಲಿ. ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕಾದ್ರೆ ಎಣ್ಣೆನ ಕಾಯೋಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಬಿಸಿ ಆಗ್ತಾ ಇದೆ. ಇಲ್ಲಿ ಎಣ್ಣೆ ಕಾದು ರೆಡಿಯಾಗಿದೆ. ಇಲ್ಲಿ ನನ್ನ ಮಿಕ್ಸ್ಚರ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಕೈಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ನೀವು ಒಂದು ಸ್ವಲ್ಪ ಮಿಕ್ಸ್ಚರ್ನ ತಗೊಂಡು ಈ ರೀತಿ ಮಾಮೂಲಿ ಹೇಗೆ ಮಸಾಲ ವಡೆ ತಟ್ತೀವೋ ಅದೇ ರೀತಿ ತಟ್ಕೊಂಡು ಎಣ್ಣೆಗೆ ಬಿಡಬೇಕು. ಸೊ ಈಗ ಈ ವಡೆ ರೆಡಿ ಆಗೋ ತನಕ ನಂದು ತವಾ ಕೂಡ ಬಿಸಿಯಾಗಿದೆ. ಸೊ ಬಿಸಿಯಾಗಿರೋ ತವಾ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ಲೆಟ್ ಥರ ನಾವು ಡೋನ ರೆಡಿ ಮಾಡ್ಕೊಳ್ಳೋಣ. ತವೆ ಮೇಲೆ ಹಾಕಿದ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕೋಣ, ಅದು ಅಂಟ್ಕೊಂಡೇ ಇರಲಿ ಅಂತ. ಸೊ ಈಗ ವಡೆ ರೆಡಿಯಾಗಿದೆ. ಇದನ್ನು
ತೆಗಿಯೋಣ ಆಚೆ. ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಈಗ ಕಟ್ಲೆಟ್ ಕೂಡ ರೆಡಿಯಾಗಿದೆ, ಚೆನ್ನಾಗಿ ಬೇಕಾಗಿದೆ. ಇದನ್ನು ಕೂಡ ಸರ್ವಿಂಗ್ ಪ್ಲೇಟ್ಗೆ ತಕ್ಕೊಳ್ಳೋಣ. ಗೈಸ್, ಈಗ ಹೆಸರುಬೇಳೆ ವಡೆ ಮತ್ತು ಕಟ್ಲೆಟ್ ಎರಡೂ ಕೂಡ ರೆಡಿಯಾಗಿದೆ. ಇದನ್ನು ನೀವು ಗ್ರೀನ್ ಚಟ್ನಿ ಜೊತೆ ಸರ್ವ್ ಮಾಡ್ಬೋದು, ಇಲ್ಲಾಂದರೆ ನಾರ್ಮಲ್ ಆಗಿ ನೀವೇನು ಚಟ್ನಿ ಮಾಡ್ತೀರಾ ಮನೇಲಿ ಅದ್ರ ಜೊತೆ ಕೂಡ ಸರ್ವ್ ಮಾಡ್ಬೋದು. ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ನೋಡಿ. ಹೇಗಿತ್ತು ಈ ರೆಸಿಪಿ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿ ಹೆಚ್ಚಿನ ರೆಸಿಪಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಈ ವಿಡಿಯೋ ಹಾಗೆ ರೆಸಿಪಿನ ಶೇರ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಒಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಸಿ ಯು ಸೂನ್.